ಆಗಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದು. ಅದಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಒಂದು ಇದಕ್ಕೆ ಧಕ್ಕೆ ಆದಾಗ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯದ ಎಲ್ಲ ಸ್ವಾಮೀಜಿಯವರು ಅಷ್ಟೇ ಅಲ್ಲ, ಎಲ್ಲ ಸದ್ಭಕ್ತರು ಕೂಡಿಕೊಂಡು ಇವತ್ತು ಧರ್ಮಸ್ಥಳ ನಮ್ಮದು, ಧರ್ಮಸ್ಥಳವನ್ನ ಉಳಿಸ್ತೀವಿ ಇಂಥ ಎಲ್ಲ ಇಂಥವ್ರು 4 ಜನ ಅಷ್ಟೇ ಅಲ್ಲ ಬಂದ್ರು ಅವ್ರನ್ನ ಮೆಟ್ಟತಕ್ಕಂಥ ಶಕ್ತಿ ನಮ್ಮ ಧರ್ಮದಲ್ಲಿದೆ, ಎಲ್ಲರಲ್ಲಿಯೂ ಕೂಡ ಇದೆ. ಎಲ್ಲರ ಒಂದು ಪವಿತ್ರ ಶ್ರದ್ಧಾ ತಾಣವಾಗಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾರೇ ಮಾತನಾಡಿದರೂ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮ ಮಠಮಾನ್ಯಗಳ ಬಗ್ಗೆ ಯಾವನಾದ್ರೂ ಕೂಡ ಕೆಣಕಲಿಕ್ಕೆ ಬಂದಿದ್ರೆ ಅದ್ರ ಪರಿಸ್ಥಿತಿನೇ ಬೇರೆ ಆಗ್ತದೆ. ಧರ್ಮ ಅಂತಂದ್ರೆ ಇವತ್ತು ನಾವು ಧರ್ಮಸ್ಥಳ ಎಲ್ಲರಿಗೂ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಒಂದು ಬಾಳು ಆಶ್ರಯ ನೀಡಿರ್ತಕ್ಕಂಥ ಶ್ರದ್ಧಾ ಸ್ಥಾನ ಅದು. ಹಿಂದೆ ಅನಾದಿ ಕಾಲದಿಂದಲೂ ಕೂಡ ದೇವತೆಗಳು ಕೂಡ ರಾಕ್ಷಸರ ಹೋರಾಟಕ್ಕೆ ನಿಲ್ತಿದ್ರಂತೆ. ಅದೇ ತರ ಇವತ್ತು ಧರ್ಮದ ಕ್ಷೇತ್ರದ ಬಗ್ಗೆ ಇವತ್ತು ರಾಕ್ಷಸರು ಅದನ್ನು ಅಪಪ್ರಚಾರ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇವೆಲ್ಲ ಷಡ್ಯಂತ್ರಗಳು ಧರ್ಮಾಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯನಾ? ಇದು ಒಬ್ಬ ಮಠಾಧೀಶರು ಮಾಡ್ಲಿಕ್ಕೆ ಸಾಧ್ಯನಾ? ಇದು ಅವೆಲ್ಲವನ್ನ ಮೊದಲೇ ಮಾಡಿರ್ತಕ್ಕಂಥ ಒಂದು ಕುತಂತ್ರಗಳಿಂದ ಒಂದು ಷಡ್ಯಂತ್ರ ಎಣದಿರ್ತಕ್ಕಂಥ ಒಂದು ಕೆಲಸ ಇದು ಅಂತ 4 ಜನರಿಗೆ ಅವರನ್ನ ಗಡಿಪಾರು ಅಷ್ಟೇ ಅಲ್ಲ, ಅವರಿಗೆ ಗಲ್ಲು ಶಿಕ್ಷೆ ಮಾಡಿದ್ರು ಕೂಡ ಯಾವುದೇ ಒಂದು ಅದಕ್ಕಾಗಿ ಎಲ್ಲ ಸ್ವಾಮೀಜಿಯವರು ನಾವು ಒಕ್ಕಟ್ಟಿದ್ದೀವಿ, ಧರ್ಮಸ್ಥಳದ ಜೊತೆಗೆ ಇದ್ದೀವಿ. ಧರ್ಮಸ್ಥಳ ಅಷ್ಟೇ ಅಲ್ಲ, ಹಿಂದೂ ಧರ್ಮದ ಯಾವುದೇ ಮಠಮಾನ್ಯಗಳಿದ್ರು ಕೂಡ ಎಲ್ಲ ಸ್ವಾಮೀಜಿಯವರು ಎಲ್ಲ ಸದ್ಭಕ್ತರು ಒಕ್ಕಟ್ಟಿದ್ದೀವಿ, ಧೈರ್ಯವಾಗಿ ಹೋರಾಡ್ತೀವಿ. ಧರ್ಮದ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಈ ಬರೀ ತ್ಯಾಗ ಮಾಡಿದ್ದೀವಿ ಅಷ್ಟೇ, ಮುಂದೆ ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥವ್ರಾಗಿದೆ. ಆಗಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದು. ಅದಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಒಂದು ಇದಕ್ಕೆ ಧಕ್ಕೆ ಆದಾಗ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯದ ಎಲ್ಲ ಸ್ವಾಮೀಜಿಯವರು ಅಷ್ಟೇ ಅಲ್ಲ, ಎಲ್ಲ ಸದ್ಭಕ್ತರು ಕೂಡಿಕೊಂಡು ಇವತ್ತು ಧರ್ಮಸ್ಥಳ ನಮ್ಮದು, ಧರ್ಮಸ್ಥಳವನ್ನ ಉಳಿಸ್ತೀವಿ ಇಂಥ ಎಲ್ಲ ಇಂಥವ್ರು 4 ಜನ ಅಷ್ಟೇ ಅಲ್ಲ ಬಂದ್ರು ಅವ್ರನ್ನ ಮೆಟ್ಟತಕ್ಕಂಥ ಶಕ್ತಿ ನಮ್ಮ ಧರ್ಮದಲ್ಲಿದೆ, ಎಲ್ಲರಲ್ಲಿಯೂ ಕೂಡ ಇದೆ. ಎಲ್ಲರ ಒಂದು ಪವಿತ್ರ ಶ್ರದ್ಧಾ ತಾಣವಾಗಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರರಾದ ಧರ್ಮಸ್ಥಳ ಕ್ಷೇತ್ರ ಅನ್ನೋ ಒಂದು ಪುಣ್ಯ ಕ್ಷೇತ್ರ ಇವತ್ತು ನಾವೆಲ್ಲ ಕೇಳುವಂತದ್ದು ಬಹಳ ದುಃಖದ ಸಂಗತಿ ಇವತ್ತು ನಮಗೆ. ಯಾಕಂದ್ರೆ ಇದು ಧರ್ಮಸ್ಥಳದ್ದು 800 ವರ್ಷಗಳ ಇತಿಹಾಸ ಇದೆ ಇದರಲ್ಲಿ. ಇವಾಗ ಯಾರೋ ಬಂದು ಅದ ಐತಿ ಧರ್ಮಸ್ಥಳ ಬಗ್ಗೆ ಪೂಜ್ಯರ ಬಗ್ಗೆ ಯಾರೇ ಏನೋ ಮಾತಾಡ್ರು ನಾವು ಮಹಿಳೆಯರಾಗಿ ಇವತ್ತು ಏನೈತಿ ಒಂದೊಂದು ಮಹಿಳೆಯನ್ನು ಇವತ್ತು ನಾವು ಪೂಜ್ಯರ ಫೋಟೋ ಇಟ್ಕೊಂಡು ಒಲೆ ಹೊತ್ತಿಸ್ತಾ ಇದ್ದೀವಿ. ಅಂತದ್ರೊಳಗೆ ಎಷ್ಟೋ ಮಹಿಳೆಯರಿಗೆ ಅನುಕೂಲ ಆಗಿದೆ, ಬೆಳಕೆ ರೈತರಿಗೆ ಅನುಕೂಲ ಆಗಿದೆ. ಈ ಸಂಘದಿಂದ ಸರ್ಕಾರನು ಮಾಡ್ಲೇ ಇದ್ದದ್ದು ಇವತ್ತು ಧರ್ಮಸ್ಥಳದ ಅಜ್ಜನವರ ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗೂ ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ ಧರ್ಮಸ್ಥಳ ಪೂಜ್ಯರಿಂದ ಆಗ್ತಾ ಇದೆ. ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ. ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗಳನ್ನ ಹೂತಕ್ಕೆ ಒಂದು ವಿಧಾನಸೌಧ ಕೆಡುತ್ತಾರ ಇವರು? ಸರ್ಕಾರ ಕೆಡುತ್ತಾ ಹೇಳಿ? ಈಗ ಯಾರೋ 4 ಶಮೀರ ಆಮೇಲೆ ಜಯಂತ ಇಂಥವ್ರನ್ನೆಲ್ಲ ಬಂದ್ ಸುಳ್ಳು ಸಾಕ್ಷಿಗಳು ಹೇಳಕತ್ರ ಅಂದ್ರ ಅದಕ್ಕೆ ನಾವು ಇವತ್ತು ಖಂಡಿಸ್ತೇವೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡೋದೇನಂದ್ರೆ ಇವತ್ತಾದ ಸಂಗತಿ ಇನ್ನು ಮುಂದೆ ಆಗದಂಗ ಅವ್ರನ್ನೆಲ್ಲ ಕರೆಸಿ ನ್ಯಾಯವಾಗಿ ತನಿಖಾ ಒಂದು SIT ತನಿಖಾ ರಚಿಸಿ ಅದನ್ನ ಇದನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ ಸರ್ಕಾರಕ್ಕೆ. ಪದೇ ಪೂಜಾರಿಗೆ ಅವಹೇಳನ, ಅವ್ರಿಗೂ ವಯಸ್ಸಾಗಿದೆ ಪಾಪ. ಪೂಜಾರಿಗೆ 14 ವರ್ಷ ಎಲ್ಲರೂ ಮಕ್ಕೊಂಡಿದ್ರ ಇವರು? 14 ವರ್ಷ ಬಿಟ್ಟು ಇವಾಗ ಬಂದು ಅಲ್ಲಿ ಹೆಣ ಹೂತಾರೆ ಇಲ್ಲಿ ಹೆಣ ಹೂತಾರೆ ಅಂದ್ರೆ ಇಡೀ ಕರ್ನಾಟಕ ಹಡ್ಲಿ ಇವರು. ನಾವು ಒಪ್ಕೋತೀರಾ? ನೀವು ಅಷ್ಟ್ರು ಯಾರೋ ಯೂಟ್ಯೂಬರ್ಸ್ ಬಂದು ಹಾಗೆ ಹೀಗೆ ಧರ್ಮಸ್ಥಳ ಅಲ್ಲ, ಎಷ್ಟೋ ವಿದ್ಯಾರ್ಥಿಗಳ ಜೀವನ ಆಗ್ತಾ ಇದೆ, ಎಷ್ಟೋ ಒಲೆಗಳು ಹೊತ್ತುತ್ತಾ ಇದೆ ಇವತ್ತು ಧರ್ಮಸ್ಥಳ. ಇದರಿಂದ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಇದಾಗ್ಲಿ ಯಾರು ಅದನ್ನ ಇದನ್ ಮಾಡಿಲ್ಲ. ಅಂತದನ್ನ ಪೂಜ್ಯರು ಇವತ್ತು ಮಾಡ್ಯಾರ ಅಂದ್ರೆ ನಮ್ಗೆ ಹೆಮ್ಮೆ ಆಗ್ಬೇಕು, ನಮ್ ಕರ್ನಾಟಕಕ್ಕೆ ಹೆಮ್ಮೆ ಆಗ್ಬೇಕ್ರಿ ಇದು. ಅದನ್ನ ಬಿಟ್ಟುಕೊಟ್ಟು ಅವ್ರು ಹಂಗೆ ಇವ್ರ ಹಿಂಗೆ ಏನೇ ಬರ್ಲಿ ಇವತ್ತು ನಾನು ಮಹಿಳಾ ಪರವಾಗಿ ಹೇಳ್ತಾ ಇದ್ದೀನಿ. 25 DC ಅವರಿಗೆ ನನಗೆ ಕೇಳ್ಕೊಳ್ಳೋದು ಇಷ್ಟೇ, ಇನ್ನು ಮುಂದೆ ಏನ್ರ ಆದ್ರೆ ನಾವು 1 ಲಕ್ಷ ಮಹಿಳೆಯರನ್ನ ಸೇರಿಸಿ ಇಲ್ಲೇ ನಾವು ಜೀವ ಕೊಡಕ್ ಪೂಜ್ಯರಿಗೆ ರೆಡಿ ಇದ್ದೇವಂತೆ. ಪೂಜ್ಯರಿಗೆ ರೆಡಿ ಇದ್ದೇವೆ, ನಾವು ಜೀವ ಕೊಡ್ತೇವೆ ಇವತ್ತು. ಯಾಕಂದ್ರೆ ಅವ್ರು ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಧರ್ಮಸ್ಥಳ ಪೂಜ್ಯರು ಹೆಂಗೆ ಏನೇ. ಇವತ್ತು ಎಷ್ಟೋ ಸಾವಿರಾರು ಕುಟುಂಬಗಳು ಅವರಿಂದ ಒಲೆ ಹೊತ್ತುತ್ತಾ ಇದ್ದಾವೆ. ಅಂತದ್ ಕುಂತ್ಕೊಂಡು ಅನಾಮಿಕ ಬಂದ ಅದನ್ನ ಹಟ್ರಿ ಇದನ್ನ ಹಟ್ರಿ ಸಿಗ್ಬೇಕಾಗಿತ್ತಲ್ಲ, ಸಿಗ್ಬೇಕಾಗಿಲ್ಲ. ಯಾಕೆ ಸಿಕ್ಕಿಲ್ಲ ಅದು? ಸಿದ್ದರಾಮಯ್ಯನವರೇ ಇನ್ನ ಮುಗಿಸ್ಬಿಟ್ರಿ, ಇಷ್ಟಕ್ಕೆ ಮುಗಿಸಿ ಇನ್ನು ಮುಂದೆ ಏನಾದ್ರು ಇದೇ ತರ ಆದ್ರೆ ನಾವು ಎಲ್ಲ ಮಹಿಳೆಯರು ಕರ್ನಾಟಕ ತುಂಬಾ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇಲ್ಲಾತು ನಾವು ಪೂಜಾರಿಗೆ ಜೀವ ಕೊಡಕ್ಕೂ ರೆಡಿ ಇದೀವಿ.
ಇವತ್ತಿನ ದಿವಸ ಆಗಮಿಸಿದಂಥ ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ನಾನು ನಮಸ್ಕರಿಸುತ್ತಾ, ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪ ಅಂತಂದ್ರೆ, ಇವತ್ತ ಪುರಾಣ ಪ್ರಸಿದ್ಧ 800 ವರ್ಷಗಳ ಇತಿಹಾಸ ಇರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ. ಪ್ರತಿನಿತ್ಯ ಅಲ್ಲಿ 50ರಿಂದ 1 ಲಕ್ಷ ಜನ ಭಕ್ತಾದಿಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡುವಂತಹ ಪುಣ್ಯ ಕ್ಷೇತ್ರ ಈ ಧರ್ಮಸ್ಥಳ ಕ್ಷೇತ್ರ. ಈ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಪವಿತ್ರ ಕ್ಷೇತ್ರಕ್ಕೆ ಇವತ್ತು ಧಕ್ಕೆ ತರುವಂಥ ಕೆಲಸ. ಮತ್ತು ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಕೈಯಾಡಿಸಿದ ಕೃತಿ ಇಲ್ಲ ಅಂತ ಒಂದು ನಾಣ್ಣುಡಿ ಇತ್ತು. ಅದೇ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮಾಡದಂಥ ಸಾಮಾಜಿಕ ಸೇವೆ ಇಲ್ಲ. ನಾವೆಲ್ಲ ಸ್ವಾಮಿಯ ಭಕ್ತರು, ಪೂಜ್ಯರ ಅಭಿಮಾನಿಗಳು. ಯಾಕಪ್ಪ ಅಂತಂದ್ರೆ ಇವತ್ತು ಆ ಕ್ಷೇತ್ರಕ್ಕೆ ಅವಮಾನ ಮಾಡುವಂತಹ, ಅಪಪ್ರಚಾರ ಮಾಡುವಂತಹ ಸುಳ್ಳು ನಿಂದನೆ ಕೆಲಸಗಳನ್ನು ಸಮಾಜಘಾತಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ, ಅವರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ಥರದ ಸಾಕ್ಷ್ಯಾಧಾರಗಳಿಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನವಾಗುವಂತಹ, ಧರ್ಮಕ್ಷೇತ್ರಕ್ಕೆ ಅಪವಿತ್ರತೆ ಬರುವಂತಹ ನಮ್ಮೆಲ್ಲ ಭಕ್ತಾದಿಗಳಿಗೆ ನೋವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತ್ಯವನ್ನು ಹೇಳದೆ ಸುಳ್ಳು ಹೇಳಿ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಭಕ್ತಾದಿಗಳು ಇವತ್ತು ಯಾಕೆ ಸೇರಿದ್ದೀವಿ ಅಂದ್ರೆ, ಅವರ ವಿರುದ್ಧ ಕಾನೂನಿನ ರೀತಿ ಕ್ರಮ ಆಗಬೇಕು. ಇವತ್ತು ನೋಡಿ, ಒಂದು ಸರ್ಕಾರಕ್ಕಾಗಲಿ, ಒಂದು ಸಮಾಜಕ್ಕಾಗಲಿ, ಒಂದು ಕ್ಷೇತ್ರಕ್ಕಾಗಲಿ ಯಾರಾದರೂ ಸುಳ್ಳು ಹೇಳಿ ಅವಮಾನ ಮಾಡಿದರೆ ಕಾನೂನಿನಲ್ಲಿ ಯಾವ ರೀತಿ ಶಿಕ್ಷೆ ಇದೆಯಲ್ಲೋ ಅದೇ ರೀತಿ ಆ ಸುಳ್ಳು ಹೇಳುತ್ತಿರುವಂಥವರ ವಿರುದ್ಧ, ಅಪಪ್ರಚಾರ ಮಾಡುತ್ತಿರುವಂಥವರ ವಿರುದ್ಧ ಕಾನೂನಿನ ರೀತಿ ಕ್ರಮ ಆಗಬೇಕು. ಅವರು ಸುಳ್ಳು ಹೇಳುವುದನ್ನು ಈ ಸಾಮಾಜಿಕ ಮಾಧ್ಯಮಗಳಲ್ಲೇ ನಿಲ್ಲಿಸಬೇಕು. ಇದು ನಮ್ಮ ಭಕ್ತಾದಿಗಳ ಆಗ್ರಹ. ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಗಣ ಸರ್ಕಾರ, ಸನ್ಮಾನ್ಯ ಜ್ಞಾನ ಬುದ್ಧಿವಂತ ವಿದ್ಯಾವಂತ ಸಿದ್ದರಾಮಯ್ಯ ಸರ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಸಾಮಾಜಿಕ ಕಳಕಳಿ ಉಳ್ಳಂಥವ್ರು. ಅವರು ಮಾಡಿದಂಥ SIT ತನಿಖೆಗೆ ನಾವೆಲ್ಲ ಭಕ್ತರು ಸಂತೋಷದಿಂದ ನಾವು ಒಪ್ಕೊಂಡಿದ್ದೀವಿ. ಆದರೆ ಆ ವರದಿ ಬರದೆ ಸುಳ್ಳು ಆಪಾದನೆಗಳನ್ನು ಕ್ಷೇತ್ರದ ವಿರುದ್ಧ ಮಾಡುತ್ತಿರುವಂಥ ಅಪಪ್ರಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಕೂಡಲೇ ಅವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ. ಮಂಜುನಾಥ್ ನಾಗೋಜಿ, ಮೊದಲೇ ಹೇಳಿದ್ದೇನೆ ಸರ್ ಸ್ಟಾರ್ಟಿಂಗ್. ಓಕೆ, ಥ್ಯಾಂಕ್ ಯು.